ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಜುಲೈ 29ನೇ ತಾರೀಕು ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಗುರುಪೂರ್ಣಿಮೆ. ವರ್ಷದಲ್ಲಿ 3-4 ಬಾರಿ ಗುರುಪೂರ್ಣಿಮೆ ಬರುತ್ತೆ. ಕಾರ್ತಿಕ ಹುಣ್ಣಿಮೆ, ಮಾಘ ಹುಣ್ಣಿಮೆ, ವೈಶಾಖ ಹುಣ್ಣಿಮೆ ಹಾಗೂ ಆಷಾಢ ಹುಣ್ಣಿಮೆ. ಈ ಆಷಾಢ ಹುಣ್ಣಿಮೆಯ ಆಚರಣೆ ಎಲ್ಲ ಕಡೆಯೂ ಕೂಡ ವ್ಯಾಪಕವಾಗಿ ಇದೆ. ವ್ಯಾಸಪೂರ್ಣಿಮೆ ಎಂಬುದಾಗಿಯೂ ಕೂಡ ಕರೀತಾರೆ. ಯಾಕೆ ಅಂದರೆ ಗುರುಗಳು ಅಂದರೆ ವೇದವ್ಯಾಸ ದೇವರು. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ, ಸಮಸ್ತ ಜಗತ್ತಿನಲ್ಲಿರುವಂತಹ ಎಲ್ಲ ವಾಂಗ್ಮಯಗಳು ಕೂಡ ವ್ಯಾಸೋಚ್ಛಿಷ್ಟ ವೇದವ್ಯಾಸ ದೇವರಿಂದಲೇ ಹೊರಹೊಮ್ಮಿದ್ದು. ಆದ್ದರಿಂದ ಗುರುಗಳು ಅಂದರೆ ವೇದವ್ಯಾಸ ದೇವರು, ವೇದವ್ಯಾಸ ದೇವರು ಅಂದರೆ ಗುರುಗಳು. ಆದ್ದರಿಂದ ಇದನ್ನು ಗುರುಪೂರ್ಣಿಮೆ ಅಂತ ಕೂಡ ಕರಿಬೋದು, ವ್ಯಾಸಪೂರ್ಣಿಮೆ ಎಂಬುದಾಗಿಯೂ ಕೂಡ ಕರೆಯಬಹುದು. ನಮ್ಮ ಗುರುಗಳು ಅಂದರೆ ವೇದವ್ಯಾಸ ದೇವರು ಮಾತ್ರ. ಇವರು ಕೇವಲ ನಮಗೆ ಮಾತ್ರ ಗುರುಗಳು ಅಲ್ಲ, ಚತುರ್ದಶ ಲೋಕಗಳಿಗೂ ಕೂಡ ಗುರುಗಳು. ದ್ವೈಪಾಯನರು, ಬಾದರಾಯಣರು, ಕೃಷ್ಣ ದ್ವೈಪಾಯನರು, ವೇದವ್ಯಾಸ ದೇವರು, ವ್ಯಾಸರು, ಹೀಗೆ ಅನೇಕ ಬಿರುದಾಂಕಿತಗಳಿಂದ ಶೋಭಾಯಮಾನರಾದ ಸತ್ಯವತಿ ಪರಾಶರರ ಸುತರಾದ ವೇದವ್ಯಾಸ ದೇವರು 4 ವೇದಗಳನ್ನು ವಿಭಾಗ ಮಾಡಿ ನಮಗೆಲ್ಲರಿಗೂ ಕೂಡ ನೀಡಿದ್ದಾರೆ. 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಇತಿಹಾಸ ಮಹಾಭಾರತವನ್ನು ಮೂಲ ರಾಮಾಯಣವನ್ನು ಹಯಗ್ರೀವ ರೂಪದಿಂದ ಹೀಗೆ ರಚನೆಯನ್ನು ಮಾಡಿ ನಮಗೆ ದಯಪಾಲಿಸಿದವರು. ಎಲ್ಲ ಗುರುಗಳಲ್ಲೂ ಕೂಡ ಒಂದು ಅಂಶದಿಂದ ನಿಂತು ಅನುಗ್ರಹಿಸುವ ಮಹಾಕರುಣಾಶಾಲಿಗಳು. ಇಂತಹ ವೇದವ್ಯಾಸ ದೇವರನ್ನು ವ್ಯಾಸಪೂರ್ಣಿಮೆಯ ದಿವಸ ಅಂದರೆ ಗುರುಪೂರ್ಣಿಮೆಯ ದಿವಸ ನಾವು ವಿಶೇಷವಾಗಿ ಆರಾಧನೆ ಮಾಡಬೇಕು. ವೇದವ್ಯಾಸ ದೇವರ ಅನಂತರ ನಮ್ಮ ಗುರುಗಳು ಮುಖ್ಯ ಪ್ರಾಣದೇವರು. ಅವರ ಉಪದೇಶವನ್ನು ಪಡೆದರೆ ಮಾತ್ರ ನಮ್ಮ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಅಂತಹ ಹನುಮಂತ ದೇವರನ್ನು, ಮುಖ್ಯ ಪ್ರಾಣದೇವರನ್ನು ನಾವು ಗುರುಗಳನ್ನಾಗಿ ಉಪಾಸನೆ ಮಾಡಬೇಕು. ತದನಂತರ ದೇವಲೋಕದ ಗುರುಗಳೆನಿಸಿದ ಬೃಹಸ್ಪತ್ಯಾಚಾರ್ಯರ ಸ್ಮರಣೆ ಹಾಗೂ ಗುರು ಪೂರ್ಣಿಮೆಯ ದಿವಸದಲ್ಲಿ ಎಲ್ಲರೂ ಕೂಡ ಗುರುಗಳ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳಬೇಕು, ಗುರುಬಲವನ್ನು ಪಡೆದುಕೊಳ್ಳಬೇಕು. ಅದಕ್ಕೋಸ್ಕರ ಬೃಹಸ್ಪತ್ಯಾಚಾರ್ಯರ ಸ್ಮರಣೆಯನ್ನು, ಆರಾಧನೆಯನ್ನು ಮಾಡಬೇಕು. ಹಾಗೆಯೇ ಕಲಿಯುಗದ ಗುರು ಸಾರ್ವಭೌಮರೆಂದೇ ಪ್ರಸಿದ್ಧರಾದ ಮಂತ್ರಾಲಯ ಪ್ರಭುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ, ಆರಾಧನೆ, ಅವರ ಕುರಿತಾಗಿ ನಮ್ಮ ಕೈಲಾದ ಯಥಾಶಕ್ತಿ ಸೇವೆ ಇವುಗಳನ್ನು ಕೂಡ ಆಚರಣೆ ಮಾಡಬೇಕು ಗುರುಪೂರ್ಣಿಮೆಯ ದಿವಸ. ಹೀಗೆ ಈ 4-5 ಕರ್ತವ್ಯಗಳನ್ನು ಮಾಡಿ ಆಮೇಲೆ ಉಳಿದ ಕರ್ತವ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು. ಮತ್ತು ಈ ಲೋಕದಲ್ಲಿ ಯಾರು ನಮಗೆ ಗುರುಗಳು ಅಂತ ಇರ್ತಾರೆ ಅವರ ಉಪಸತಿಯನ್ನು ಕೂಡ ಆಚರಣೆ ಮಾಡಬೇಕು. ನಾವು ಆ ದೇವರ ಬಳಿ ಹೋಗಬೇಕು ಅಂದರೆ ದೇವರು ನೇರವಾಗಿ ನಮ್ಮನ್ನು ಹತ್ತಿರ ಸೇರಿಸೋದೇ ಇಲ್ಲ. ಗುರುಗಳ ಮೂಲಕವೇ ನನ್ನ ಬಳಿ ಬಾ ಅಂತ ದೇವರು ಹೇಳ್ತಾನೆ. ಆದ್ದರಿಂದ ನಾವು ಗುರುಗಳನ್ನು ಆಶ್ರಯಿಸಬೇಕು. ಯಾವುದೇ ಒಂದು ಸತ್ಕರ್ಮಗಳನ್ನು ನಾವು ಆಚರಣೆ ಮಾಡಬೇಕಾದರೆ ಗುರುಪೂಜೆಯನ್ನು ಮಾಡಿ ಅನಂತರವೇ ನಾವು ಆ ಕರ್ಮಾಚರಣೆಯಲ್ಲಿ ಅಧಿಕಾರವನ್ನು ನಾವು ಹೊಂದುತ್ತೀವಿ. ಯಾವುದೇ ಸತ್ಕರ್ಮಗಳ ಪ್ರಾರಂಭದಲ್ಲಿ ಮೊದಲು ಗುರುಪೂಜೆ, ಆಮೇಲೆ ಗಣಪತಿ ಪೂಜೆ, ಆಮೇಲೆ ಆ ಕರ್ಮಾನುಷ್ಠಾನವನ್ನೇ ವಿಧಾನವನ್ನು ಮಾಡಿದ್ದಾರೆ. ಇದನ್ನು ಗುರುಗಣಪತಿ ಪೂಜೆ ಎಂಬುದಾಗಿಯೇ ಕರೀತಾರೆ. ಇಷ್ಟೆಲ್ಲ ವೈಶಿಷ್ಟ್ಯ ಇರೋದರಿಂದಾಗಿ ನಾವು ಗುರು ನಮಸ್ಕಾರವನ್ನು ಮಾಡದೆ ಯಾವ ಸಾಧನೆಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳನ್ನು ಆಶ್ರಯಿಸದೆ ಜೀವನದಲ್ಲಿ ಒಂದು ಉಸಿರಾಟವೂ ಕೂಡ ಮಾಡಲಿಕ್ಕೆ ನಮ್ಮಿಂದ ಅಧಿಕಾರ ಇಲ್ಲ. ಊಟವನ್ನು ಮಾಡುವ ಮೊದಲು ಗುರು ಸಂಸ್ಮರಣೆ ಇಲ್ಲದೆ ತುತ್ತನ್ನು ಬಾಯಲ್ಲಿ ಇಡಲೂ ಕೂಡ ಅಧಿಕಾರ ಇಲ್ಲ. ದೇವರ ಸ್ಮರಣೆ ಮಾಡ್ತೀಯೋ ಬಿಡ್ತೀಯೋ ಕೇಳಲ್ಲ, ಗುರು ಸ್ಮರಣೆ ಮಾಡಿ ಊಟ ಮಾಡಿದೆಯಾ ಅಂತ ಕೇಳ್ತಾರಂತೆ ಯಮದೂತರು. ಆದ್ದರಿಂದ ನಮ್ಮಲ್ಲಿ ಊಟ ಮಾಡುವ ಮೊದಲು ಪೂಜ್ಯಾಯ ರಾಘವೇಂದ್ರಾಯ ಆಪಾದಮೂಳಿ ಪರ್ಯಂತಂ ಇತ್ಯಾದಿ ಶ್ಲೋಕಗಳ ಪಠನೆ ಅನುಚಾನವಾಗಿ ಆಗಮಿಸಿದೆ. ಇಷ್ಟು ವೈಶಿಷ್ಟ್ಯ ಇರುವಂತಹ ಗುರು ಸಂಸ್ಮರಣೆಯನ್ನು ನಾವು ಗುರುಪೂರ್ಣಿಮೆ ದಿವಸವೇ ಮಾಡದೇ ಇದ್ದರೆ ಏನರ್ಥ? ಅದಕ್ಕೆ ವರ್ಷದಲ್ಲಿ ಇಂಥ ದಿವಸ ಗುರು ಸಂಸ್ಮರಣೆ ಇಲ್ಲದೆ ಇರುವಂತೆ ಇಲ್ಲ. ಪ್ರತಿನಿತ್ಯವೂ ಗುರುಸ್ಮರಣೆ ಇರಬೇಕು. ಪ್ರತಿನಿತ್ಯವೂ ಕೂಡ ಗುರುತಿಥಿಗಳೇ. ಅದರಲ್ಲಿ ಆಷಾಢ ಹುಣ್ಣಿಮೆ ಇನ್ನಷ್ಟು ವಿಶೇಷ. ಅದು ಗುರುಗಳಿಗೋಸ್ಕರ ದೇವರು ಕೊಟ್ಟಿರುವಂತಹ ಒಂದು ಶ್ರೇಷ್ಠವಾದ ಪರ್ವಕಾಲ. ಆಷಾಢ ಹುಣ್ಣಿಮೆ 4 ಹುಣ್ಣಿಮೆಗಳು ಗುರುಪೂರ್ಣಿಮೆ ಅಂತ ವ್ಯಾಸಪೂರ್ಣಿಮೆ ಅಂತ ಕರೆಸಿಕೊಂಡರೂ ಕೂಡ ಆಷಾಢ ಹುಣ್ಣಿಮೆಗೆ ಎಲ್ಲಿಲ್ಲದ ವೈಶಿಷ್ಟ್ಯ ಇದೆ. ಆ ಆಷಾಢ ಮಾಸದ ಶುಕ್ಲ ಪಕ್ಷದ
ಹುಣ್ಣಿಮೆಯ ದಿವಸ ನಾವು ಫಲತಾಂಬೂಲಗಳನ್ನು ತೆಗೆದುಕೊಂಡು ಯಥಾಶಕ್ತಿ ದಕ್ಷಿಣೆನೇ ತೆಗೆದುಕೊಂಡು ಹೋಗಿ ಗುರುಗಳಿಗೆ ಅದನ್ನು ಸಮರ್ಪಿಸಿ ಅವರ ಬಳಿ ಫಲಮಂತ್ರಾಕ್ಷತೆಯನ್ನು ನಾವು ತೆಗೆದುಕೊಂಡು ನಮ್ಮ ಸಾಧನೆಯನ್ನು ಉಚ್ಛ್ರಾಯ ಸ್ಥಿತಿಗೆ ನಾವು ಕೊಂಡೊಯ್ಯಬೇಕು. ಗುರುಗಳ ಬಳಿ ತೆರಳುವುದು ಕೇವಲ ಲೌಕಿಕ ವ್ಯವಹಾರಕ್ಕೋಸ್ಕರ ಅಲ್ಲ, ಆಧ್ಯಾತ್ಮಿಕ ಔನ್ನತ್ಯಕ್ಕೋಸ್ಕರ. ಆಧ್ಯಾತ್ಮಿಕ ಔನ್ನತ್ಯ ನಮ್ಮಲ್ಲಿ ಬರಬೇಕು ಅಂದರೆ ಗುರುಗಳ ಉಪಸ್ಥಿತಿಯನ್ನು ಮಾಡುವುದು ಅತ್ಯವಶ್ಯವಾದ ಕರ್ತವ್ಯ. ಗುರುಪೂರ್ಣಿಮೆಯ ದಿವಸ ಬೆಳಿಗ್ಗೆ ಎದ್ದ ಕೂಡಲೇ ಈ ಒಂದು ಕೆಲಸವನ್ನು ಮಾಡೋದರಿಂದಲೇ ಗುರುಪೂರ್ಣಿಮೆಯ ಆಚರಣೆ ಪೂರ್ಣವಾದಂತೆ ಆಗುತ್ತೆ. ಅದೇನು ಆಚರಣೆ ಅಂದರೆ, ಬೆಳಿಗ್ಗೆ ಎದ್ದ ಕೂಡಲೇ ನಾವು ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದವ್ಯಾಸದೇವರನ್ನು ಅವರ ಪಾದದ ಹೆಬ್ಬೆಟ್ಟಿನ ಉಗುರಿನಿಂದ ಪ್ರಾರಂಭ ಮಾಡಿ ಅವರ ಶಿರಸ್ಸಿನ ತನಕ ಸಂಪೂರ್ಣ ದೇಹವನ್ನು ಸಂಸ್ಮರಣೆ ಮಾಡೋದರಿಂದಲೇ ಗುರುಪೂರ್ಣಿಮೆ ಸಾರ್ಥಕ ಆಗಿಬಿಡುತ್ತೆ. ಬೆಳಿಗ್ಗೆ ಎದ್ದ ಕೂಡಲೇ ಬದರಿಕಾಶ್ರಮದಲ್ಲಿ ಬದರಿ ವೃಕ್ಷದ ಕೆಳಗೆ ಅಚಲಾಸನ ಯೋಗ ಪಟ್ಟಿಗೆ ಹಾಕಿಕೊಂಡು ಕುಳಿತಿರುವಂತಹ ಜ್ಞಾನ ಮತ್ತು ಅಭಯ ಮುದ್ರೆಯನ್ನು ಧಾರಣೆ ಮಾಡಿರುವಂತಹ ಶ್ರೀ ವೇದವ್ಯಾಸ ದೇವರನ್ನು ನಾವು ಅಖಂಡವಾಗಿ ಸ್ಮರಣೆ ಮಾಡಿ ಅವರ ಆಶೀರ್ವಾದವನ್ನು ಎದ್ದ ಕೂಡಲೇ ಕೇಳೋದ್ರಿಂದಲೇ ಗುರುಪೂರ್ಣಿಮೆ ಸುಲಭವಾಗಿ ಆಚರಿಸಿದಂತೆ ಆಗಿಬಿಡುತ್ತೆ. ಇದಾದ ಮೇಲೆ ಮುಖ್ಯ ಪ್ರಾಣದೇವರನ್ನು ಹನುಮಂತ ದೇವರನ್ನು ಅಪಾದಮೌಳಿ ಪರ್ಯಂತ ಸ್ಮರಣೆ ಮಾಡಬೇಕು. ಮಂತ್ರಾಲಯ ಪ್ರಭುಗಳನ್ನು ಸ್ಮರಣೆ ಮಾಡಬೇಕು. ದೇವಲೋಕದ ಬೃಹಸ್ಪತ್ಯಾಚಾರ್ಯರನ್ನು ಸ್ಮರಣೆ ಮಾಡಬೇಕು. ಮತ್ತು ಈ ಲೋಕದಲ್ಲಿ ಈ ಜನ್ಮದಲ್ಲಿ ಯಾರು ಗುರುಗಳಾಗಿದ್ದಾರೋ ಅವರ ಸ್ಮರಣೆಯನ್ನು ಮಾಡಬೇಕು. ಎದ್ದ ಕೂಡಲೇ ಈ ಒಂದು ಸ್ಮರಣೆ ಮಾಡೋದರಿಂದಲೇ ನಮ್ಮ ಮನಸ್ಸು ದೇಹ ಆತ್ಮ ಪವಿತ್ರವಾಗಿ ಬಿಡುತ್ತೆ. ಅದಾದಮೇಲೆ ನಾವು ಮಾಡುವಂತಹ ಆಚರಣೆಗಳು ಅವುಗಳಿಗೆ ಇನ್ನಷ್ಟು ಪೌಷ್ಟ್ಯವನ್ನು ನೀಡುತ್ತೆ ಅಷ್ಟೆ. ಇದು ಮೂಲ ಬೀಜ. ಬೆಳಿಗ್ಗೆ ನಾವು ಮಾಡುವ ಸ್ಮರಣೆ ಬೀಜ. ಅದಾದಮೇಲೆ ಅದಕ್ಕೆ ವಿವಿಧ ಅಲಂಕಾರಗಳು ಇದೇ ಮಾಡದೇ ಇದ್ದರೆ ಅದು ಉಳಿದ ಆಚರಣೆಗಳು ಅಷ್ಟು ಅರ್ಥಪೂರ್ಣವಾಗೋದಿಲ್ಲ. ಈ ಕಾರಣದಿಂದ ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ಈ ಒಂದು ಸತ್ಕಾರ್ಯವನ್ನು ಎಲ್ಲರೂ ಕೂಡ ಆಚರಣೆ ಮಾಡಬೇಕು. ಗುರುಪೂರ್ಣಿಮೆಯ ಈ ಪರ್ವಕಾಲವನ್ನು ಯಾರು ಸಾರ್ಥಕ ಮಾಡಿಕೊಳ್ತಾರೋ ಅವರಿಗೆ ಗುರುಗಳ ಅನುಗ್ರಹ ಪೂರ್ಣವಾಗಿ ಹರಿದು ಬರುತ್ತೆ. ಅವರ ವರ್ಷದಲ್ಲಿ ಬೇಕಾಗಿರುವಂತಹ ಎಲ್ಲ ಶಕ್ತಿಗಳು ಹಾಗೂ ಒಳಗಡೆ ಅವರಲ್ಲಿ ಇರುವಂತಹ ಅನೇಕ ವಿಘ್ನಗಳ ಪರಿಹಾರ ಎಲ್ಲವೂ ಕೂಡ ಸುಲಭವಾಗಿ ಒಂದು ದಿವಸದಲ್ಲೇ ನಡೆದು ಹೋಗುತ್ತೆ. ಆದ್ದರಿಂದ ಯಾವ ರೀತಿಯಲ್ಲೂ ಔದಾಸೀನ್ಯವನ್ನು ಮಾಡದೆ ಈ ಗುರುಪೂರ್ಣಿಮೆಯನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡತಕ್ಕಂತು. ಗುರುಪೂರ್ಣಿಮೆಯ ಈ ಶುಭ ಪರ್ವ ಕಾಲದಲ್ಲಿ ಶ್ರೀ ರಾಘವೇಂದ್ರ ಮಂತ್ರಮಂದಿರ ಟ್ರಸ್ಟು ಈ ವತಿಯಿಂದ ಕೆಲವರಿಗೆ 10 ಲಕ್ಷ ಶ್ರೀರಾಘವೇಂದ್ರ ನಾಮಲೇಖನವನ್ನು ಅನೇಕರು ಬರೆದು ಮುಗಿಸಿದ್ದಾರೆ. ಅವರಲ್ಲಿ ಕೆಲವರಿಗೆ ಒಂದು 6 ಮಂದಿಗೆ ನಾವು ಶ್ರೀರಾಘವೇಂದ್ರ ಜೀವಮಾನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಈಗ ಈ ಉದ್ದೇಶದಿಂದ ಪುನಃ ಮುಂದಿನ ವರ್ಷದ ಒಳಗೆ ಯಾರು 10 ಲಕ್ಷ ಬಾರಿ ಬರೆದಿರ್ತಾರೋ ಅವರಿಗೆ ಪುನಃ ಮುಂದಿನ ವರ್ಷ ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ಹೀಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೀವಿ. ಆದ್ದರಿಂದ ಯಾರು ಇಲ್ಲಿಯ ತನಕ ಎಷ್ಟು ಲಕ್ಷ ಬರೆದಿದ್ದೀರೋ ಅವರು 10 ಲಕ್ಷ ಬರೆಯುವ ಸಂಕಲ್ಪವನ್ನು ಮಾಡಿರಿ ಹಾಗೂ ನಮ್ಮನ್ನು ಸಂಪರ್ಕ ಮಾಡಿ. ಅದಕ್ಕೆ ಬೇಕಾಗಿರುವಂತಹ ವಾಟ್ಸ್ಯಾಪ್ ಗ್ರೂಪ್ನಲ್ಲಿ ನಾವು ನಿಮ್ಮನ್ನು ಸೇರಿಸಿಕೊಳ್ತೀವಿ. ಶ್ರೀ ರಾಘವೇಂದ್ರ ಮಂತ್ರಮಂದಿರ ಕಾಶಿ ಕ್ಷೇತ್ರದಲ್ಲಿ ನಿರ್ಮಾಣದ ಕೊನೆಯ ಹಂತದಲ್ಲಿ ಬಂದಿದೆ. ಶ್ರೀ ರಾಘವೇಂದ್ರ ಮಂತ್ರಮಂದಿರ ಅಂತಂದರೆ ಅದು ಗುರುಗಳ ಶಕ್ತಿಯ ಕೇಂದ್ರ. ಗುರುಗಳ ಸ್ಮರಣೆಯನ್ನು ಮಾಡಿಕೊಂಡು ಒಂದೊಂದೇ ಪದಗಳನ್ನು ಭಕ್ತಿಯಿಂದ ಭಕ್ತರು ಬರಿತಾ ಇದ್ದಾರೆ. ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ ಅಂತ ಪುನಃ ಪುನಃ ಗುರುಗಳಲ್ಲೇ ಆ ಪದವನ್ನು ಪ್ರಯೋಗ ಮಾಡಿ ಅದನ್ನೇ ಮಂತ್ರವನ್ನಾಗಿ ಭಾವಿಸಿ ಅದನ್ನೇ ಗುರುಗಳ ಪಾದಗಳಲ್ಲಿ ಸಮರ್ಪಿಸ್ತಾ ಶ್ರೀ ರಾಘವೇಂದ್ರ ಅಂತ ಲಕ್ಷ 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 ಬಾರಿ ಬರೆದು ಆ ಗುರು ಚರಣಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ಬರೆದಿರುವಂತಹ ಪವಿತ್ರವಾದ ಆ ನಾಮಗಳನ್ನು ನಾವು ಕೊಂಡೊಯ್ದು ಆ ಗಂಗಾ ತಟದಲ್ಲಿ ಗುರು ಚರಣರನ್ನು ಅಲ್ಲಿ ಸಂಸ್ಥಾಪಿಸಿ ಅವರಲ್ಲಿ ಅದನ್ನು ಸಮರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಕೇವಲ ಗುರುರಾಯರ ಪ್ರೇರಣೆಯಂತೆ ನಡೀತಾ ಇದೆ. ಕಾಶಿ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಶ್ರೀ ರಾಘವೇಂದ್ರ ಮಂತ್ರಮಂದಿರದ ನಿರ್ಮಾಣದ ಕೊನೆಯ ಹಂತ. ಅದಕ್ಕೆ ತಾವು ಯಥಾಶಕ್ತಿ
ಆ, ಆ, ತಮ್ಮ ಕೈಲಾದಷ್ಟು ಅದಕ್ಕೆ ಧನ ಸಹಾಯವನ್ನು ಕೂಡ ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ಮಾಡಲು ಉತ್ತಮ ಅವಕಾಶ ಇದೆ. ಅದಕ್ಕೋಸ್ಕರ ನೀವು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಒಮ್ಮೆ ಸಂಪರ್ಕ ಮಾಡಿ. ಮತ್ತು ಶ್ರೀಕರ ನಾರಾಯಣ ಕ್ಷೇತ್ರದಿಂದ ಈ ಶ್ರೀ ರಾಘವೇಂದ್ರ ಮಂತ್ರಮಂದಿರದ ಈ ಕಾರ್ಯ ಏನು ನಡೀತಾ ಇದೆ ಅದು ಬೆಂಗಳೂರಿನಲ್ಲೂ ಕೂಡ ಮತ್ತೊಮ್ಮೆ ಅದು ಬೆಂಗಳೂರು ನಗರದಲ್ಲೂ ಇರಬೇಕು, ಕಾಶಿ ಕ್ಷೇತ್ರದಲ್ಲೂ ಇರಬೇಕು ಅನ್ನುವಂತಹ ಭಾವನೆಯಿಂದ ಅನೇಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಮತ್ತು ನಾವು ಮಾಡ್ತಾ ಇರುವಂತಹ ಜ್ಞಾನ ಕಾರ್ಯಕ್ಕೆ ಎಲ್ಲ ಭಕ್ತರಿಗೂ ಎದುರಿನಲ್ಲಿ ಬಂದು ಭಾಗವಹಿಸಲು ಅವಕಾಶ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಬೆಂಗಳೂರು ನಗರದಲ್ಲೂ ಕೂಡ ಒಂದು ಸಣ್ಣದಾಗಿ ಶ್ರೀ ರಾಘವೇಂದ್ರ ಮಂತ್ರಮಂದಿರ, ಶ್ರೀಕರ ನಾರಾಯಣ ಕ್ಷೇತ್ರ ಇದರ ಒಂದು ಕಾರ್ಯವನ್ನು ಪ್ರಾರಂಭ ಮಾಡುವ ಸಂಕಲ್ಪವನ್ನು ಕೂಡ ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ರಾಯರ ಚಿತ್ತದಂತೆ ಹರಿಚಿತ್ತದಂತೆ ನಾವು ಪ್ರಾರಂಭ ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ. ಗುರುಪೂರ್ಣಿಮೆಯ ದಿವಸ ಮಾಡುವಂತಹ ಸಂಕಲ್ಪಕ್ಕೆ ಗುರುಗಳ ಅನುಗ್ರಹ ಸುಲಭವಾಗಿ ಬಂದು ಬಿಡುತ್ತೆ. ಆ ಗಣಪತಿ ಪೂಜೆ ಮಾಡುವ ಮೊದಲೇ ಗುರು ಪೂಜೆ ಮಾಡಬೇಕು ಅಂತ ನಮ್ಮಲ್ಲಿರುವಂತಹ ಸಂಪ್ರದಾಯ. ತೇನ ವಿಘ್ನಾಃ ಪ್ರಣಶ್ಯಂತಿ, ಆ ಗುರುಪೂಜೆ ಮಾಡೋದರಿಂದಲೇ ಎಲ್ಲ ವಿಘ್ನಗಳು ಕೂಡ ಪರಿಹಾರ ಆಗುತ್ತೆ ಅಂತ. ಆದ್ದರಿಂದ ನಾವು ಗುರುಪೂರ್ಣಿಮೆಯ ಈ ಪರ್ವಕಾಲದಲ್ಲಿ ಬೆಂಗಳೂರು ನಗರದಲ್ಲಿ ಒಂದು ಶ್ರೀಕರ ನಾರಾಯಣ ಕ್ಷೇತ್ರ, ಅದರಲ್ಲಿ ಒಂದು ಸಣ್ಣದಾದ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ, ಅದರ ಸಂಸ್ಥಾಪನೆ, ಈ ಒಂದು ಸಣ್ಣ ಕಾರ್ಯವನ್ನು ಬೆಂಗಳೂರು ನಗರದಲ್ಲಿ ಹಾಗೂ ಮತ್ತೊಂದು ಕಾಶಿ ಕ್ಷೇತ್ರದಲ್ಲಿ ಹೀಗೆ ಮಾಡಿದಾಗ ಸಾಧನೆ ಭಕ್ತರಿಗೆ ಇನ್ನೂ ಹೆಚ್ಚು ಮಟ್ಟದಲ್ಲಿ ನಡೆಯುತ್ತೆ ಅನ್ನುವಂತಹ ದೃಷ್ಟಿಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಮೊದಲ ನಮ್ಮ ಈ ಒಂದು ಚಿಂತನೆಗೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ತೀರಿ ಅನ್ನುವಂತಹ ಭರವಸೆ ಇದೆ. ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ಗುರುರಾಯರ ಕುರಿತಾಗಿ ಭಕ್ತಿ ಉಳ್ಳವರು ಶ್ರೀ ರಾಘವೇಂದ್ರ ಮಂತ್ರಮಂದಿರಕ್ಕೆ ಯಥಾಶಕ್ತಿ ನೀವು ಕಾಣಿಕೆಯನ್ನು ಸಮರ್ಪಣೆ ಮಾಡಬಹುದು. ಅದು ಕೇವಲ ಗುರುರಾಯರಿಗೆ ತಲುಪುವಂತಹ ಹಾಗೂ ಶ್ರೀಕರ ನಾರಾಯಣ ದೇವರ ದಿವ್ಯ ಅನುಗ್ರಹಕ್ಕೆ ಪಾತ್ರವಾಗುವಂತಹ ಶ್ರೇಷ್ಠ ಕಾರ್ಯವಾಗುತ್ತೆ. ಇಂತಹ ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ಎಲ್ಲರಿಗೂ ಕೂಡ ಗುರುರಾಯರ ಅನುಗ್ರಹ ಒದಗಿ ಬರಲಿ, ಎಲ್ಲರ ಸಮಸ್ಯೆಗಳೆಂಬ ವಿಘ್ನಗಳು ಪರಿಹಾರವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.